ಅದರ ಶ್ವಾಸ ಕತ್ತನ್ನು ಚೆನ್ನಾಗಿ ಮಲತಿ ಹೊಸನ ಆಳವಾಗಿ ಉದ್ರವಾಗಿ ತುಂಬಿಕೊಳ್ಳೋಣ. ನಿಧಾನವಾಗಿ ಕಾಲು ಮಾಡೋಣ. ನಮ್ಮ ಮನಸ್ಸು ನಮ್ಮ ಉದರ ಭಾಗವನ್ನು ನೋಡ್ತಾ, ಹೊಟ್ಟೆ ಭಾಗನ ನೋಡ್ತಾ ಆಳವಾಗಿ ಹೊಟ್ಟೆ ಭಾಗಕ್ಕೆ ಉಸಿರನ್ನ ತುಂಬೋದು. ನಿಧಾನವಾಗಿ ಖಾಲಿ ಮಾಡೋದು. ಕತ್ತ ಚೆನ್ನಾಗಿ ಮೇಲೆ ಮೊಣಕ ಮಂಡಿ ಚಿಕ್ಕಗಟ್ಟೆ ಹೆಚ್ಚಾಗಿದೆ. ಈ ರೀತಿ ಗಮನಿಸುತ್ತಾ ಉಸಿರಾಟ ಮಾಡೋದ್ರಿಂದ ಮಲಬದ್ಧತೆ, ಗ್ಯಾಸ್ಟ್ರಿಕ್, ಅಜೀರ್ಣ ಎಲ್ಲ ಗುಣ ಆಗ್ತಾ ಹೋಗುತ್ತೆ. ಜಠರಕ್ಕೆ ಸಂಬಂಧವಾದ ಸಮಸ್ಯೆಗಳಿದ್ರೆ ಗುಣ ಆಗ್ತಾ ಹೋಗುತ್ತೆ. ತುಂಬಾ ನೀಟಾಗಿ ಮಾಡ್ಕೊಳ್ಳಿ. ಜಾಸ್ತಿ ಉಸಿರನ್ನ ಹೊಟ್ಟೆಗೆ ತುಂಬೋದು, ಖಾಲಿ ಮಾಡೋದು. ಕತ್ತೆತ್ತಿರ್ಬೇಕು, ಕತ್ ಬಕ್ಕೋಬಾರದು. ಹೊರಶ್ವಾಸ. ಹಸ್ತಗಳನ್ನ ಮಂಡಿ ಚಿಪ್ಪತ್ರ ಇಟ್ಟು ಎದೆ ಭಾಗ ವಿಶಾಲ ಮಾಡಿ ಮನಸ್ಸಿನ ಸಂಕಲ್ಪ ಶಕ್ತಿ ಮೂಲಕ ನಮ್ಮ ಎದೆ ಭಾಗವನ್ನ ನೋಡ್ತಾ ನನ್ನ ಎದೆ ಭಾಗಕ್ಕೆ ಉಸಿರನ್ನ ತುಂಬಿಕೊಳ್ತಿದ್ದೀನಿ ಅನ್ನೋ ಭಾವದಲ್ಲಿ ಉಸಿರನ್ನ ತಗೊಳ್ತಾ ಹೋಗಿ. ಉಸಿರನ್ನ ತಗೊಳ್ತಾ ಹೋದ್ರೆ ಎದೆ ಭಾಗ ಹಿಗ್ಗುತ್ತೆ. ಉಸಿರನ್ನ ಖಾಲಿ ಮಾಡ್ತಾ ಹೋದ್ರೆ ಎದೆ ಭಾಗ ಕುಗ್ಗುತ್ತೆ. ಗಮನಿಸೋಣ. ಈ ರೀತಿ ಗಮನಿಸುತ್ತಾ ಉಸಿರಾಟ ಮಾಡೋದ್ರಿಂದ ನಮ್ಮ ಹೃದಯದ ರಕ್ತನಾಳವೆಲ್ಲ ಶುದ್ಧವಾಗ್ತಾ ಹೋಗುತ್ತೆ. ಶ್ವಾಸಕೋಶ ಶುದ್ಧವಾಗ್ತಾ ಹೋಗುತ್ತೆ. ಪಿತ್ತಕೋಶ ಶುದ್ಧವಾಗ್ತಾ ಹೋಗುತ್ತೆ. ಕಫ ಹೋಗುತ್ತೆ. ತುಂಬಾ ನೀಟಾಗಿ ಮಾಡ್ಕೋಬೇಕು. ನಮ್ಮ ಮನಸ್ಸೆಲ್ಲ ನಮ್ಮ ಎದೆಭಾಗ ನೋಡ್ತಾ ನನ್ನ ಎದೆಭಾಗಕ್ಕೆ ಉಸಿರನ್ನ ತುಂಬ್ತಾ ಇದ್ದೀನಿ ಅನ್ನೋ ಭಾವದಲ್ಲಿ ಉಸಿರನ್ನ ಆಳು ತುಂಬೋದು. ನಿಧಾನವಾಗಿ ಕಾಲು. ಗ್ರೀವಶ್ವಾಸ. ಹಸ್ತಗಳನ್ನ ತಗೊಂಡೋಗಿ ಹಿಂದೆ ಬೆನ್ನು ತೆಕ್ಕೊಂಡು ಕತ್ತಿನ ಭಾಗ ನೇರ ಇರಲಿ, ಬೆನ್ನೂರು ನೇರ. ಮನಸ್ಸಿನ ಸಂಕಲ್ಪ ಶಕ್ತಿ ಮೂಲಕ ನಮ್ಮ ಮುಖಭಾಗವನ್ನ ನೋಡ್ತಾ ನನ್ನ ಮುಖಭಾಗಕ್ಕೆ ಉಸಿರನ್ನ ತುಂಬಿಕೊಳ್ತಿದ್ದೀನಿ ಅನ್ನೋ ಭಾವದಲ್ಲಿ ಉಸಿರನ್ನ ತಗೊಳ್ತಾ ಹೋಗಿ. ಉಸಿರನ್ನ ತಗೊಳ್ತಾ ಹೋದ್ರೆ ಮುಖಭಾಗ ಎಲ್ಲ ತಣ್ಣಗಾಗುತ್ತೆ. ಕಣ್ಣಿನ ಭಾಗ ಎಲ್ಲ ತಣ್ಣಗಾಗುತ್ತೆ. ಗಂಟಲು ಭಾಗ ಎಲ್ಲ ತಣ್ಣಗಾಗುತ್ತೆ. ಭುಜ ಭಾಗ ಹಿಗ್ಗುತ್ತೆ. ಉಸಿರನ್ನ ಖಾಲಿ ಮಾಡ್ತಾ ಹೋದ್ರೆ ಭುಜ ಭಾಗ ಕುಗ್ಗುತ್ತೆ. ಮುಖ ಭಾಗ ಎಲ್ಲ ಬೆಚ್ಚಗಾಗುತ್ತೆ. ಗಮನಿಸೋಣ. ಕತ್ ಬಕ್ಕೋಬಾರ್ದು. ಕತ್ತೆತ್ತಿ ಮೊಣಕ ಹಿಂದಕ್ಕೆ ತಳ್ಳಿ, ಬೆನ್ನು ನೇರಲ್ಲಿ, ಎದೆ ಭಾಗ ಮುಂದೆ ತಳ್ಳಿ. ನಮ್ಮ ಮನಸ್ಸೆಲ್ಲ ನಮ್ಮ ಮುಖಭಾಗ ನೋಡ್ತಾ ಉಸಿರನ್ನ ತುಂಬೋದು, ಖಾಲಿ ಮಾಡೋದು ಮಾಡ್ತಾ ಹೋಗೋದ್ರಿಂದ ಥೈರಾಯ್ಡ್ ಸಮಸ್ಯೆ, ಭುಜದ ನೋವು, ತಲೆ ಸಿಡಿತ ಎಲ್ಲ ಗುಣ ಆಗ್ತಾ ಹೋಗುತ್ತೆ. ಗಂಟಲು ಸಂಬಂಧಿ ಸಮಸ್ಯೆಗಳಿದ್ರೆ ಗುಣ ಆಗುತ್ತೆ. ಭುಜ ನೋವು ಇದ್ರೂ ಹೋಗುತ್ತೆ. ತುಂಬಾ ನೀಟಾಗಿ ಮಾಡ್ಕೊಳ್ಳಿ. ಉಸಿರು ತಗೊಳ್ತಾ ಹಸ್ತ ಮೇಲೆ ಬಿಡ್ತಾ ಕೈಗಳನ್ನ ಚೆನ್ನಾಗಿ ಮುಂದೆ ಚಚ್ಚಿ ಹಣೆ ಭಾಗ ಇಟ್ಟು ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡ್ಬೇಕು. ಕೈನ ಚೆನ್ನಾಗಿ ಮುಂದೆ ತಳ್ಳಬೇಕು. ಹಿಂದೆ ಪುಷ್ಯ ಭಾಗ ಎತ್ಕೋಬಾರದು. ಹಣೆ ಭಾಗ ನೆಲ ಮುಡಿಸ್ಬೇಕು. ಆ ರೀತಿ ಹಣೆ ಭಾಗ ಇಟ್ಟು ಅಲ್ಲಿ ಉಸಿರಾಟ ಮಾಡ್ಕೊಳ್ಳೋದ್ರಿಂದ ಮನಸ್ಸು ಶಾಂತವಾಗ್ತಾ ಹೋಗುತ್ತೆ. ಆತಂಕ, ಉದ್ವೇಗ, ಕೋಪ, ದುಃಖ, ಮನಸ್ಸು ತುಂಬಾ ಗೊಂದಲಕ್ಕೊಳಗಾಗಿದೆ, ಯಾಕೋ ತುಂಬಾ ದುಃಖ ಬರ್ತಾ ಇದೆ, ಯಾಕೋ ತುಂಬಾ ಕೋಪ ಬರ್ತಾ ಇದೆ, ತುಂಬಾ ಗೊಂದಲದಲ್ಲಿದೆ ಅಂದಾಗ ಈ ರೀತಿ ಹಣೆ ಭಾಗ ಇಟ್ಟು ಅಲ್ಲಿ ಉಸಿರಾಟ ಮಾಡ್ಕೊಂಡಾಗ ಮನಸ್ಸು ಶಾಂತವಾಗ್ತಾ ಹೋಗುತ್ತೆ. ಆಗ ಚಿಂತನ ಶಕ್ತಿ ಹೆಚ್ಚಾಗುತ್ತೆ. ಮನಸ್ಸು ಶಾಂತವಾಗಿ ತಿಳಿಯಾಗಿ ಚಿಂತನ ಶಕ್ತಿ ಹೆಚ್ಚಾಗುತ್ತೆ. ಏನಕ್ಕೆ ಹೀಗಾಗಿದೆ, ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಹೋಗುತ್ತೆ. ಉಸಿರು ತಗೊಳ್ತಾ ಮೇಲೆ ಖಾಲಿ ಮಾಡ್ತಾರೆ. ತಗೊಳ್ತಾ ಖಾಲಿ ಮಾಡ್ತಾರೆ. ತಗೊಳ್ತಾ ಖಾಲಿ ಮಾಡ್ತಾರೆ. ಹಾಗೆ ಮಾರ್ಜಲ ಶ್ವಾಸಗಳನ್ನ ಮಧ್ಯದನೊಳಗೆ ಹಾಕಿ ಕತ್ನ ಚೆನ್ನಾಗಿ ಮೇಲಂತಿ ಉಸಿರು ತಗೊಳ್ಳಿ. ಉಸಿರು ಖಾಲಿ ಮಾಡ್ತಾರೆ. ತಗೊಳ್ತಾ
ಚೆನ್ನಾಗಿ ಅಂತಿಸುತ್ತವಳೆ. ಖಾಲಿ ಮಾಡ್ತಾರೆ. ಗಲ್ಲವಗೆಡೆಗೆ ಟಚ್ ಆಗಿ ಮಧ್ಯದನ್ನ ಗೋನ್ ಮಾಡಿ ತಗೊಳ್ತಾ ಖಾಲಿ ಮಾಡ್ತಾರೆ. ತಗೊಳ್ತಾ ಹೈಲಾಕ್ಸ್. ಹಾಗೆ ಮಂಡಿ ಚಿಪ್ ಮೇಲೆ ಬರೋಣ. ಕೈಗಳನ್ನ ಚೆನ್ನಾಗಿ ಮುಂದೆ ಚಾಚಿ ಹೊಸರು ತಗೊಳ್ಳಿ. ಹೊಸರು ಖಾಲಿ ಮಾಡ್ತಾ ಬಲ್ದ ಕಲಿ, ಬಲ್ದ ಪಾದ, ಹೆಡದ ಕಲಿ, ಹೆಡದ ಪಾದ ಹಿಡಿದು ಕತ್ತಿಂದು ಅಲ್ಲಿ ಚೆನ್ನಾಗಿ ಈಗ ಹಿಂದಕ್ಕೆ ಹೋಗ್ಬಾರ್ದು, ಮುಂದಕ್ಕೆ ತಳ್ಳಿ. ಹಿಂದಕ್ಕೆ ಕೊಂಡೋಗ್ತೀರಿ, ಈಗ ಮುಂದಕ್ಕೆ ತಳ್ಳಿ. ಕತ್ತಿಂದಗ ಕೆಲವು ಹೊಸರು ತಗೊಳ್ಳಿ. ಹೊಸರು ಖಾಲಿ ಮಾಡ್ತಾ ಬಲ್ದ ಕಲಿ, ಬಲ್ದ ಪಾದ, ಹೆಡ್ದ ಕಲಿ, ಎಡ್ದ ಪಾದ. ಆಗ್ತಾ ಇಲ್ಲ ಅಂದ್ರೆ ಒಂದ್ ಕಾಲ ಹಿಡಿದು ಒಂದ್ ಕೈನ ಚಾಚಿ. ಯಾರಿಗಾಗ್ತಾ ಇಲ್ಲ ಅವ್ರು ಮುಂದಕ್ಕೆ ತಳ್ಳಬೇಕು ಚೆನ್ನಾಗಿ. ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡಿ. एक, दो, तीन. ನಿಧಾನ ವಾಪಸ್. ಮತ್ತೆ ಕೈಗಳನ್ನ ಚಚ್ಚಿ ಹೊಸರು ತಗೊಳ್ಳಿ. ಹೊಸರು ಖಾಲಿ ಮಾಡ್ತಾ ಬಲ್ದ ಕಲಿ, ಹೆಡ್ದ ಪಾದ ಹಿಡಿದು ಹೆಡ್ದ ಕಲಿ ಹಿಂದೆ ಚಚ್ಚಿ. ಹೀಗೆ ತಿರುಗಬೇಕು. ಈಗ ಹೋಗಿಲ್ಲ, ಈಗ ತಿರುಗಬೇಕು. ಇಲ್ಲಿ ಚೆನ್ನಾಗಿ ಮೊಣಕಾಯಿ ಮಡ್ಸ್ಕೋಬಾರ್ದು, ಚಾಚಬೇಕು. ತಿರುಗಿ ಚೆನ್ನಾಗಿ ಬಲ್ದ ಕಲಿ, ಹೆಡ್ದ ಪಾದ ಹಿಡ್ಕೊಳ್ಳಿ. ತಿರುಗಿ ಚೆನ್ನಾಗಿ ಅಲ್ಲಿ ಚೆನ್ನಾಗಿ. एक, दो, तीन. ಹೊಸದು ತಗೊಳ್ತಾ ಮತ್ತೊಂದು ಸೈಡ್ ಖಾಲಿ ಮಾಡಿ. एक, दो, तीन. ಹೊಸದು ತಗೊಳ್ತಾ ಹೈಲಾಕ್ಸ್. ಕಾಲುಗಳನ್ನ ಕತ್ತಿ ಮಾರ್ಕ್ ಹಾಕಿ ಕುಂತ್ಕೊಳ್ಳೋಣ. ಮುಂದೆ ಚಾಚು. ಕೈಗಳನ್ನ ಚೆನ್ನಾಗಿ ಚಾಚಿ ಹೊಸರು ತಗೊಳ್ಳಿ. ಹೊಸರು ಖಾಲಿ ಮಾಡ್ತಾ ಬಲಕ್ಕೆ ಎಡಕ್ಕೆ ಚೆನ್ನಾಗಿ ತಿರುಗಬೇಕು. ಹೀಗೆ ಬಕ್ಕೋಬಾರ್ದು, ಇದೇ ತಿರುಗಿ ಹಾಡ್ಸಿ ಚೆನ್ನಾಗಿ. एक, दो, तीन. ಈಗ ಮತ್ತೆ ಹಿಡ್ದ ಕಲಿ, ಬಲ್ದ ಪಾದ ನಡ್ಸು, ಬಲ್ದ ಕಲಿ ಎದೆ ಎತ್ತಿ ನೋಡಿ. ಬಲ್ದ ಸ್ಥಾನ ನೋಡಿ, ಕಾಲಿಗೆ ಮಡ್ಸ್ಕೊಂಡಿರ್ತದೆ ಅಮುಕ್. ಬಲ್ದ ಸ್ಥಾನ ನೋಡಿ. 1, 2, 3. ಮತ್ತೆ ಬಲ್ದ ಕೈನ ಬಳಸಿ ಹಿಡ್ದ ತೊಡೆನ ಇಟ್ಕೋಬೇಕು. 1, 2, 3. ಮತ್ತೆ ನಿಧಾನ ವಾಪಸ್ ಮಾಡೋಣ. ಕೈನ ಚಾಚಿ ಹೊಸರು ತಗೊಳ್ಳಿ. ಹೊಸರು ಖಾಲಿ ಮಾಡ್ತಾ ಹಿಡ್ದ ಕಲಿ, ಬಲ್ದ ಪಾದದ ಬೆಳೆದು ಬಲ್ದ ಕೈನ ಹಿಂದೆ ಚಾಚಿ ತಿರುಗಿ ಚೆನ್ನಾಗಿ. 1, 2, 3. ಹಾಗೆ ಬಲ್ದ ಕೈನ ಬಳಸಿ ಎಡದ ತೊಡೆನ ಇಟ್ಕೊಳ್ಳಿ. 1, 2, 3. ಹೊಸರು ತಗೊಳ್ತಾ ಮತ್ತೊಂದು ಸೈಡ್ ಖಾಲಿ ಮಾಡಿ. ತಿರುಗಿ ಚೆನ್ನಾಗಿ ಎಡೆ ಎತ್ತಿ ತಿರುಗಿ. 1, 2, 3. ಎಡದ ಕೈನ ಬಳಸಿ ಬಲ್ದ ತೊಡೆನ ಇಟ್ಕೊಳ್ಳಿ. 1, 2, 3. ಹೊಸರು ತಗೊಳ್ತಾ ಹೈಲಾಕ್ಸ್. ಕಾಲನ್ನ ಮತ್ತಷ್ಟು ದೂರ ಮಾಡಿ. ಕಾಲನ್ನ ಮತ್ತಷ್ಟು ದೂರ ಮಾಡಿ. ಬಲ್ದ ಕಲಿ, ಬಲ್ದ ಪಾದ, ಹೆಡ್ದ ಕಲಿ, ಹೆಡ್ದ ಪಾದ ಹಿಡಿದು ಮಧ್ಯದ ನೋಡೋದಕ್ಕೆ ಅಂತ್ಯ ಸೀಟು. ಇಲ್ಲಿ ಚೆನ್ನಾಗಿ ಉಸಿರಾಟ ಮಾಡಬೇಕು. ಮತ್ತೆ ಉಸಿರನ್ನ ಖಾಲಿ ಮಾಡ್ತಾ ನಿಧಾನವಾಗಿ ಮುಂದೆ ಬಾಗ್ತಾ ಹೋಗ್ಬೇಕು. ಸಾಧ್ಯ ಹೋದ್ರೆ ಎದೆ ಭಾಗ ಹಿಡಬೇಕು. ಆಗ್ತಾಯಿಲ್ಲ ಬರೀ ಹಣೆ ಭಾಗ ಹಿಡಿ ಸಾಕು. ಸಾಧ್ಯ ಹೋದ್ರೆ ಎದೆ ಭಾಗ ಇಟ್ಟು ಗಲ್ಲ ಇಟ್ಟು ಇಲ್ಲೂ ಸಾಕು ಮಾಡೋಣ. ಹೊಸರು ತಗೊಳ್ಳಿ. ಅಂತ್ಯ ಸೀಟ್ ನೋಡಿ, ಅಲ್ಲಿ ಚೆನ್ನಾಗಿ. 1, 2, 3. ಹೊಸರು ತಗೊಳ್ಳಿ. ಹೊಸರು ಖಾಲಿ ಮಾಡ್ತಾ ಮುಂದೆ ಬಾಗ್ತಾ ಹೋಗಿ. ಸಾಧ್ಯ ಇದ್ರೆ ಎದೆ ಭಾಗದೆಲ್ಲ ಇಟ್ಟು ಉಸಿರಾಟ. ಆಗ್ತಾ ಇಲ್ಲ ಬರೀ ಹಣೆ ಭಾಗ ಹಿಡಿ ಸಾಕು. ಅಲ್ಲಿ ಚೆನ್ನಾಗಿ ಉಸಿರಾಟ ಪ್ರಯತ್ನ ಮಾಡಿ. ಎಷ್ಟೆಷ್ಟಾಗುತ್ತೋ ಅಷ್ಟೆಷ್ಟೇ. ನಿಮ್ಮ ಸಮಸ್ಯೆಗಳು ನೋಡ್ಕೊಂಡು ಮಾಡಿ. ಮಾಡಿ ಮಾಡಿ ಅಂದ್ರೆ ಎಂತ ಮುರ್ದಾಕ್ಬಿಟ್ಟಾರೆ. ಪ್ರಯತ್ನ.
ತೇಲ್ ಹೊಸರು ತಗೊಳ್ತಾ ಹೈ ಲಾಕ್. ಹಾಗೆ ಮೊಣಕೈನ ನೆಲ ಮುಗಿಸಿ ಅಸ್ತನ ಗಲ್ಲ ಮಾಡಿಟ್ಟು ಇಲ್ಲಿ ಚೆನ್ನಾಗಿ ಉಸಿರಾಟ ಮಾಡ್ತೀವಿ. ಮೊಣಕೈ ನೆಲ ಮುಗಿಸ್ಬೇಕು, ಅಸ್ತನ ಗಲ್ಲ ಅಲ್ಲಿ ಚೆನ್ನಾಗಿ. एक प्रयत्न, दो, तीन. ಎರಡು ಅಸ್ತನ ಗಲ್ಲದ ಮೇಲೆ ಇಟ್ಟಿದ್ರಲ್ಲ ಅದನ್ನೆಲ್ಲ ಮುಗಿಸಿ. ಇಷ್ಟೇ ಈಸಿ. ಅಲ್ಲಿ ಚೆನ್ನಾಗಿ. एक प्रयत्न, दो, तीन. ಸಾಧ್ಯ ಹೋದ್ರೆ ಇನ್ನು ಮುಂದೆ ತಳ್ಳಿ ಮತ್ತೆ ಹಣೆ ಭಾಗ ನೆಲ ಮುಗಿಸಿ. ಅಲ್ಲಿ ಚೆನ್ನಾಗಿ ತಳ್ಳಿ ಚೆನ್ನಾಗಿ. ಪ್ರಯತ್ನ ಎಷ್ಟಾಗುತ್ತೆ ಅಷ್ಟು. दो, तीन. ಹೊಸರು ತಗೊಳ್ತಾ ಹಾಗೆ ಬಲಗಡೆಗೆ ತಿರುಗಿ ಕಾಲು ಮಾಡ ಪಾದನ ಹಿಡಿದು ಹಣೆ ಭಾಗ ಮಂಡಿ ಚಿಕ್ಕ ಮುಡಿಸಿ ಬಾಗಿ ಚೆನ್ನಾಗಿ. एक ಮುಟ್ಟಿಸ್ಬೇಕು. दो, तीन. ಹೊಸರು ತಗೊಳ್ತಾ ಹೆಡದಗಡೆಗೆ ತಿರುಗಿ ಕಾಲಿ ಮಾಡಿ ಮುಟ್ಸಿ ಚೆನ್ನಾಗಿ. एक, दो. ಪ್ರಯತ್ನ, तीन. ಹೊಸರು ತಗೊಳ್ತಾ ಮತ್ತೆ ಕಾಲು ಮಾಡಿ ಹೀಗೆ ತಿರುಗಿ ಪಾದನ ಹಿಡಿದು ಹೆಡ್ದಕ್ಕಲ್ಲಿ ಪಾದದ ಬೆರಳು ಹಿಡಿದು ಕತ್ತ ತಿರುಗಿ ಸೀಟ್ ನೋಡ್ಬೇಕಿದೆ ಎಲ್ಲಿ ಚೆನ್ನಾಗಿ ಸರ್. ಈಗಲ್ಲ ಹೀಗೆ ಬಾಗಿ ಚೆನ್ನಾಗಿ ತಿರುಗಿ ನೋಡಿ ಸೀಟ್ನ ಅಲ್ಲಿ ಚೆನ್ನಾಗಿ ಮಲಗಬೇಕು ಚೆನ್ನಾಗಿ. एक, दो. ಪ್ರಯತ್ನ, तीन. ಹೊಸರು ತಗೊಳ್ತಾ ಮತ್ತೊಂದು ಸೈಡ್ ಕರ್ಲಿ ಮಾಡೋದು ತಿರುಗಿ ಸೀಟ್ ನೋಡಿ. एक ಪ್ರಯತ್ನ, ಮಲಗಬೇಕು ಚೆನ್ನಾಗಿ. दो, तीन. ಹೊಸರು ತಗೊಳ್ತಾ ಕರ್ಲಿ ಮಾಡಿ ಉಸಿರಾಟ ಚೆನ್ನಾಗಿ. ಹಾಗೆ ಎರಡು ಕಲ್ಲು ಮಡಿಸ್ಕೊಡಿ, ಪಾದವನ್ನ ಜೊತೆ ಚೆನ್ನಾಗಿ ಬಡ್ದು ಎಷ್ಟಾಗುತ್ತಷ್ಟು ಇಷ್ಟೇ ಮಾಡಿಸಿ ಎಷ್ಟಾಗುತ್ತಷ್ಟು ಬಡಿಬೇಕು. ಬೆನ್ನೂರು ನೇರ ಮಾಡಿ ಉಸಿರು ತಗೊಳ್ಳಿ. ಹಸಿರು ಕಾಲು ಮಾಡ್ತಾ ನಿಧಾನವಾಗಿ ಮತ್ತೆ ಬಾಗ್ತಾ ಹೋಗಿ ಗಲ್ಲನ ಮುಡಿಸಿ. ಗಲ್ಲನ್ನ ಪಾದದ ಬೆಳೆಗೆ ಮುಡಿಸ್ಬೇಕು ಬಾಗಿ ಚೆನ್ನಾಗಿ. ಉಸಿರು ತಗೊಳ್ತಾ ಎರಡು ಕೈನ ಮೇಲೆ ಹೆಡದ ಸ್ಥಾನ ಬೆನ್ನಿಗೆ ಕರ್ಲಿ ಮಾಡಿ ತಿರುಗಿ ಚೆನ್ನಾಗಿ. ತಗೊಳ್ತಾ ಕರ್ಲಿ ಮಾಡಿ ತಗೊಳ್ತಾ ಬಲ್ಲ ಸ್ಥಾನ ಬೆನ್ನಿಗೆ ಕರ್ಲಿ ಮಾಡಿ ತಗೊಳ್ತಾ ಕರ್ಲಿ ತಗೊಳ್ತಾ ಹಿಡ್ದ ಕರ್ಲಿ ಮಾಡಿ ತಗೊಳ್ತಾ ಕರ್ಲಿ ಮಾಡಿ ತಗೊಳ್ತಾ ಕರ್ಲಿ ಮೂಡ್ತು ತಗೊಳ್ತಾ ಇಲ್ಲ. ಹಾಗೆ ಸಿದ್ಧಾಸನ, ಸುಖಾಸನ ನಿಮ್ಗೆ ಯಾವ್ದೇ ಗೊತ್ತಾಗ್ತೀವಿ ಆರಾಮಾಗಿ ಕುತ್ಕೊಳ್ಳಿ. ಸಾಧ್ಯ ಆದ್ರೆ ಪದ್ಮಾಸನೇ ಹಾಕಿ. ಆದ್ರೆ ಹಾಕ್ತಾ ಇಲ್ಲ ಅಂದ್ರೆ ಬೇಡ, ಧ್ಯಾನ ಮುದ್ರೆಗೆ ಬನ್ನಿ. ಉಸಿರಾಟ ಗಮನಿಸೋಣ. ನಮ್ಮ ಉಸಿರಾಟದ ಮೇಲಷ್ಟೇ ನಮ್ಮ ಗಮನ ಇರಲಿ. ನಮ್ಮ ಉಸಿರಾಟ ಹೇಗಾಗ್ತಿದೆ ನೋಡ್ಕೊಳ್ಳೋದಷ್ಟೇ, ನಾವೇನು ಪ್ರಯೋಗ ಮಾಡೋ
ನಮ್ಮ ಉಸಿರಾಟ ಹೇಗಾಗ್ತಿದೆ ಅಂತ ಸುಮ್ಮನೆ ನೋಡೋದು, ಬೆನ್ನು ನೇರ ಮಾಡಿರ್ಬೇಕು. ನಮ್ಮ ಉಸಿರಾಟ ಹೇಗಾಗ್ತಿದೆ ಅಂತ ನೋಡೋದು ಅಷ್ಟೇ. ಈಗ ಬಲದ ಹಸ್ತನ ಭೃಗುನಾಸಿಕ ಮುದ್ರೆ ಮಾಡ್ಕೊಳ್ಳಿ, ಎಡದ ಹಸ್ತನ ಚಿನ್ಮುದ್ರೆಯಲ್ಲಿ ಉಸಿರನ್ನ ಚೆನ್ನಾಗಿ ತುಂಬಿಕೊಳ್ಳೋದು. ಒಂದೊಳೆ ಬಿಟ್ಟು ಮತ್ತೊಂದೊಳೆಯಿಂದ ಉಸಿರನ್ನ ಆಚೆ ಹಾಕ್ತಾ ಹೋಗ್ಬೇಕು. ನಾನ್ ಸ್ಟಾಪ್ ಹೇಳ್ಬೇಕು. ನಾನು ನಿಲ್ಸಿ ಏನ್ಬೇಕು ಅತ್ತಿವ್ರಿಗೂ ಸುಮ್ಮನೆ ಮಾಡ್ತಾ ಇರ್ಬೇಕು, ಅದು ಸಾಧನೆ. ಹಾಗೆ ಮಾಡ್ತಾ ಹೋಗ್ಬೇಕು. ಬರೀ 1 ನಿಮಿಷ, ಜಾಸ್ತಿ ಹೊತ್ತೇನು ಮಾಡಿಸೋದಿಲ್ಲ. ಇದನ್ನ 5 ನಿಮಿಷ 10 ನಿಮಿಷ ಮಾಡೋರಿದ್ದಾರೆ, ಮಾಡ್ಬೋದೇನಿಲ್ಲ. ಆತರ ಮಾಡ್ಕೊಂಡ್ರೆ ಬುಸು 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 ಅಂದ್ಬಿಟ್ಟು ಆಗ ಶಾಪ ಹೋಗುತ್ತೆ. ಸುಮ್ಮನೆ ಆರಾಮಾಗಿ ಮಾಡ್ತಾ ಹೋಗ್ಬೇಕು. ಒಂದ್ಸತಿ ಉಸಿರನ್ನ ತುಂಬಿಕೊಂಡು ಸುಮ್ಮನೆ ಖಾಲಿ ಮಾಡ್ತಾ ಇದ್ರೆ ನಮ್ಮ ದೇಹದಲ್ಲಿರುವ ನವರಂಧ್ರಗಳಿಂದ ನಮ್ಮ ದೇಹಕ್ಕೆ ಏನ್ ಬೇಕು ಚೈತನ್ಯ ಶಕ್ತಿ ಅದು ಕೊಡ್ತಾ ಹೋಗುತ್ತೆ. ನಾವು ಎಫೆಕ್ಟ್ ಹಾಕ್ಬೇಕಷ್ಟೇ. ಆದಷ್ಟು ನೀಟಾಗಿ ಮಾಡಿ, ಆತರ ಬೇಡ. ಹಾಳಾಗಿ ತುಂಬಿಕೊಳ್ಳೋ, ಚೆನ್ನಾಗಿ ತುಂಬಿಕೊಳ್ಳೋದು. ಈ ರೀತಿ ಹೊಟ್ಟೆನ ಸೆಟ್ ಮಾಡ್ತಾ ಉಸಿರನ್ನ ಒಂದೊಳೆ ಬಿಟ್ಟು ಮತ್ತೊಂದೊಳೆಯಿಂದ ಆಚೆ ಹಾಕ್ತಾ ಹೋಗ್ಬೇಕು. ಹೆಬ್ಬೆಳ್ಳು ಬಲ್ದವಳೆ ಮುಚ್ಚೋಕೆ ಬಳಸ್ಬೇಕು, ಕಿರ್ಬೆಳ್ಳು ಉಂಗುದ ಬೆಳ್ಳು ಎಡದವಳೆ ಮುಚ್ಚೋಕೆ ಬಳಸ್ಬೇಕು. ಮಾಡೋಣ, ರೆಡಿ. ಬೆನ್ನೂರು ನೇರಲಿ, ಉಸಿರು ತಗೊಳ್ಳಿ. ಕತ್ತು ಬಕ್ಕೋಬಾರ್ದು, ಬೆನ್ನು ಬಕ್ಕೋಬಾರ್ದು. ಹಾಳಾಗಿ ಉಸಿರು ತಗೊಳ್ಳಿ. ಜಾಸ್ತಿ ತುಂಬಬೇಕು, ಹೊಟ್ಟೆಗೆ ತುಂಬಬೇಕು ಚೆನ್ನಾಗಿ. ನಿಧಾನವಾಗಿ ಖಾಲಿ ಮಾಡಿ. ಅನುಲೋಮ ವಿಲೋಮಕ್ಕೆ ಉಸಿರು ತಗೊಳ್ಳಿ. ರೆಡಿ ರೆಡಿ. ರಿಲ್ಯಾಕ್ಸ್. ಮೌನವಾಗಿ ಕೂರಿ ನಿಮ್ಮನ್ನೇ ನೋಡ್ಕೊಳ್ಳಿ. ನೋಡಿ, ಸಹಜವಾಗಿ ಕುಂಭಕ್ಕಾಗಿರುತ್ತೆ. ಉಸಿರು ಇಷ್ಟೆಲ್ಲ ಖಾಲಿ ಮಾಡಿದ್ದೀನಿ, ಉಸಿರನ್ನ ತಗೊಳ್ಬೇಕು ಅನ್ಸೋದೇ ಇಲ್ಲ.